ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನೋಡೋಕೆ ಚೆನ್ನಾಗೇ ಇರ್ತಾರೆ, ನಮ್ಮ ಜೊತೆ ಕೂಡ ಚೆನ್ನಾಗೇ ಮಾತಾಡ್ತಿರ್ತಾರೆ. ಅದು ದಿಢೀರಂತ ಒಂದು ರೀತಿ ಪ್ಯಾನಿಕ್ ಆಗಿಬಿಡೋದು ಅಥವಾ ಡಿಪ್ರೆಷನ್ ಆಗೋದು, ಖಿನ್ನತೆಗೆ ಒಳಗಾಗೋದು, ವೀಕ್ ಮೈಂಡ್ಸೆಟ್ ಅಂತಲೇ ಹೇಳ್ಬೋದು. ಈ ಥರ ಚೇಂಜ್ ಆಗಿಬಿಡ್ತಾರೆ. ನಾವು ಅವ್ರ ಪರ್ಸ್ನಾಲಿಟಿ ಅವ್ರು ಚೆನ್ನಾಗೇ ಇದ್ರಲ್ವಾ ಅಂತ ಅಂದ್ಕೊಳ್ತೀವಿ. ಆದರೆ ದಿಢೀರಂತ ಆ ರೀತಿ ಬದಲಾವಣೆ ಆಗ್ತಾರೆ, ಮೂಡ್ ಸ್ವಿಂಗ್ಸ್ ಆಗುವಂಥದ್ದು. ಯಾಕೆ ಈ ಥರ ಆಗುತ್ತೆ ಗುರುಗಳೇ? ಇದಕ್ಕೇನಾದರೂ ಜಾತಕದಲ್ಲೇ ನಮಗೆ ಗೋಚರ ಆಗುತ್ತಾ ಅಥವಾ ಅವ್ರ ಮಾನಸಿಕ ಸ್ಥಿತಿ ಮನಸ್ಥಿತಿ ಆ ಥರನೇ ಇರುತ್ತಾ? ಇದನ್ನು ಹೇಗೆ ತಿಳ್ಕೊಳ್ಳೋದು? ಸೊ ಆ ಥರ ಸಮಸ್ಯೆ ಇದ್ದವ್ರಿಗೆ ಪರಿಹಾರ ಏನು? ಯಾಕಂದರೆ ನೀನು ಈ ಥರ ಚೇಂಜ್ ಆಗಿದ್ದೆ ಅಂದರೂ ಕೆಲವ್ರು ಬಿಲೀವ್ ಮಾಡಲ್ಲ. ಹೌದಾ, ನಾನು ಹಂಗೆ ರಿಯಾಕ್ಟ್ ಮಾಡಿದ್ನ ಅಂತೆಲ್ಲ ಕೇಳ್ತಿರ್ತಾರೆ. ಸೊ ಅಟ್ಲೀಸ್ಟ್ ಅವರು ನಾರ್ಮಲ್ ಆಗೋದಕ್ಕೆ ಏನು ಮಾಡಬೇಕು, ಏನು ಪರಿಹಾರವಾಗಿ ಮಾಡ್ಕೋಬೇಕಾಗುತ್ತೆ ಮೈಂಡ್ ಸ್ಟೇಬಲ್ ಆಗೋಕ್ಕೆ? ಹಿಂದೆ ಚೆನ್ನಾಗಿರೋರು ಅವರು ಹೌದು, ನಮ್ಮ ಹತ್ರ ಚೆನ್ನಾಗೇ ಇರ್ತಾರೆ, ನಾವು ಚೆನ್ನಾಗೇ ಮಾತಾಡಿರ್ತೀವಿ, ಎಲ್ಲ ಇರುತ್ತೆ. ಬಟ್ ದಿಢೀರಂತ ಆ ಥರ ಒಂದು ಚೇಂಜ್ ಓವರ್. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ನೀವು ಕೇಳಿದ್ದ ಪ್ರಶ್ನೆಗೆ ನಾನು ಕೆಲವರನ್ನು ಜ್ಞಾಪಕ ಮಾಡ್ಕೊಂಡು ಮಾತಾಡ್ತೀನಿ. ಏನು ಜ್ಞಾಪಕ ಮಾಡ್ಕೊಳ್ಳೋದಂತಂದರೆ, ನೀವು ಇಷ್ಟೂ ಅಂಶಗಳು ಏನು ಕೇಳಿದ್ರು ಚೆನ್ನಾಗಿರ್ತಾರೆ, ಬೇಕಾದಷ್ಟು ತಾಕತ್ತಿದೆ, ಬೇಕಾದಷ್ಟು ಧೈರ್ಯ ಇದೆ, ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಹುಂಬುತನವೋ ಅಥವಾ ಅವರದ್ದು ಇನ್ನೂ ಬುದ್ಧಿಮತ್ತೆ ಅನ್ನೋದು ಏನಿತ್ತೋ ಅದು ಬಹುಶಃ ಮೈನರ್ ಆಗಿತ್ತೋ ಏನೋ. ಕೆಲವೊಂದು ಎಲ್ಲೂ ಮೈನಸ್ ಇರಲ್ಲ, ಅಷ್ಟೇ ಚೆನ್ನಾಗಿರ್ತಾರೆ. ಬಟ್ ಎಲ್ಲಿ ದಿಢೀರ್ನೆ ಡಿಪ್ರೆಷನ್ ತನಕ ಹೋಗುವಂಥ ಕೆಲವು ಸನ್ನಿವೇಶಗಳು, ಕೆಲವು ಘಟ್ಟಗಳು ಇವರು ಇರ್ತವೆ ಅಂತಂದರೆ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. 10 ಸಲ ಚೆಕ್ ಮಾಡ್ಕೊಳ್ಳಿ ಪ್ರೀತಿಯ ಬಂಧುಗಳೇ. ನೀವೇ ಈಗ ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿದ್ದೀರಿ, ಹಾಗೆ ಚೆನ್ನಾಗಿರಿ, ಮತ್ತು ಚೆನ್ನಾಗಿರಲಿಕ್ಕೆ ಪ್ರಯತ್ನ ಪಡಿ. ಇನ್ನಷ್ಟು ಜನರನ್ನು ಚೆನ್ನಾಗಿರಲಿಕ್ಕೆ ಅವಕಾಶ ಮಾಡಿಕೊಡಿ. ಬಹುಶಃ ನೀವೇನಾದರೂ ಆ ಸ್ಥಿತಿ ಕಾಣ್ತಾ ಇದೆ, ನನ್ನ ಹತ್ರ ಎಲ್ಲವೂ ಇದೆ, ಯಾಕೋ ನನ್ನ ಪಡಿಸ್ಕೊಳ್ತಿದ್ದಾರೆ, ನಾನು ಕಾಲಕ್ಕೆ ಬೀಳಂಗೆ ಕಾಣ್ತಾ ಇದೆ, ನನಗೆ ಸಹಾಯ ಮಾಡ್ತಾ ಇದ್ದಾರೆ, ಯಾರೂ ಮಾಡ್ತಾ ಇಲ್ಲ, ಬಹುಶಃ ನಾನೇ ಚೆನ್ನಾಗಿ ಬಹಳಷ್ಟು ಜನಕ್ಕೆ ಸಹಾಯ ಮಾಡಿದ್ದೇನೆ, ಈಗ ಹಂಗೆ ಆಗ್ತಾಯಿಲ್ಲ, ಏನೋ ಕೆಳಂತ ತಲುಪ್ತಿದ್ದೇನೆ ಅಂತಂದರೆ ನಿಮ್ಮ ಜಾತಕದ ಯಾವುದೋ ಗ್ರಹ ನೀಚ ಸ್ಥಿತಿಯಲ್ಲಿದ್ದು ಆ ನೀಚ ಸ್ಥಿತಿಯ ಯಾವ ಗ್ರಹ ಇದೆಯೋ ಅದೇ ದಶಾಭುಕ್ತಿ ನಡೆಯಿತು ಅಂತಂದರೆ ನಿಮ್ಮ ದಶಗಳೆಲ್ಲ ದಿಢೀರ್ ಕುಸಿದು ಬಿತ್ತು. ಈ ಶೇರ್ ಮಾರ್ಕೆಟ್ ದಿಢೀರ್ ಕುಸಿದು ಬಿಡುತ್ತಲ್ಲ, ಹಾಗೆ ಕುಸಿದು ಬಿಡ್ತಾರೆ. ಆ ಕುಸಿದು ಬಿಡಲಿಕ್ಕೆ ಕಾರಣ ಏನು ಗೊತ್ತಾ? ನಿಮಗೆ ಈ ಹಿಂದೆ 1 ವರ್ಷವೋ 2 ವರ್ಷವೋ 3 ವರ್ಷಗಳ ಹಿಂದೆಯೋ ಯಾರೋ ಒಬ್ಬ ಪರಿಚಯ ಆಗ್ತಾನೆ. ಆ ಪರಿಚಯ ಆಗತಕ್ಕಂಥವನೇ ನಿಮ್ಮನ್ನು ಕುಗ್ಗಿಸ್ಲಿಕ್ಕೆ ಶನೇಶ್ವರ ರೂಪದಲ್ಲಿ ಬರ್ತಾನೆ. ಅವನು ನಿಮಗೆ ಆಸೆಗಳು ಹುಟ್ಟಿಸಿರ್ತಾನೆ, ಹಾಕಿರ್ತಾನೆ, ಮಾಡಿರ್ತಾನೆ. ನಿಮ್ಮ ಕನಸಲ್ಲಿ ಮಹಲಗಳು ಕಟ್ಟಾಕಿರ್ತಾನೆ. ನಿಮ್ಮ ಮನಸ್ಸಲ್ಲಿ ನಿಮಗೆ ಬೇಕಾಗಿರತಕ್ಕಂತಹ ಪದವಿಗಳನ್ನು, ಅಲಂಕಾರಗಳನ್ನು, ಅಧಿಕಾರಗಳನ್ನು, ಹಣಗಳ ಮೂಟೆಗಳನ್ನು ಕಟ್ಟಿಸಿ ಕೊಟ್ಬಿಟ್ಟಿರ್ತಾನೆ. ಅವನ ಮಾತು ಕೇಳಿ ನೀವೆಲ್ಲೋ ಒಂದು ಕಡೆ ಅವನದ್ದು ಹೇಳಿರೋಂಥದ್ದು, ಅವನ ಎಜುಕೇಷನ್ ನೋಡ್ತೀರಿ, ಚೆನ್ನಾಗಿದೆ, ಅವನು ಮಾತಾಡಿರೋ ಮಾತು ನೋಡ್ತೀರಿ, ಚೆನ್ನಾಗಿರುತ್ತೆ, ಅವನು ಕೊಟ್ಟಿರ್ತಕ್ಕಂಥದ್ದು ಏನಿದೆಯೋ ಅದಕ್ಕೆ ಸಂಬಂಧಪಟ್ಟದ್ದು ಟ್ಯಾಟಿಕ್ಸ್ ಅದು ಚೆನ್ನಾಗಿದೆ, ಎಲ್ಲವೂ ಕೂಡ ಚೆನ್ನಾಗಿದೆ. ವಿಪರೀತ ಗಮನಿಸಿದ್ದೀರಿ. ಎಂತಹದ್ದಿತ್ತೋ ಅವನು ಕೊಟ್ಟ ಅಷ್ಟು ಆ ಸ್ಟ್ರಾಟಜಿನ ಒಮ್ಮೆ ನೀವು ಗಮನಿಸಿದರೆ, ಅವನು ಕೊಟ್ಟಿರೋ ಅಷ್ಟು ಏನೋ ಅದ್ಭುತವಾಗಿರ್ತಕ್ಕಂಥದ್ದು ಒಂದು ದೊಡ್ಡ ಮಟ್ಟದ ನಂಬರ್ ವೈಸ್ ಕೊಟ್ಟಿದ್ದಾನೋ, ಎಲ್ಲವೂ ನಿಮಗೆ ಒಂದೇ ಒಂದು ಅನುಮಾನ ಬರಲಿಲ್ಲ, ಚೆನ್ನಾಗಿದೆ ಕಣ, ಇದನ್ನು ಮಾಡಲೇಬೇಕು ಅಂತ ಚಾಲೆಂಜ್ ತೆಗೆದುಕೊಳ್ತೀರಿ. ನಿಮ್ಮ ಹತ್ರ ಇದ್ದದ್ದೊಂದು ಅಷ್ಟಕ್ಕೆ ಮತ್ತೊಂದಷ್ಟು ಇನ್ನೊಂದಷ್ಟು ಸೇರಿಸಿ ಏನೋ ಮಾಡಿ ಅವಾಂತರ ಮಾಡಿ ಅಲ್ಲಿ ಬಿದ್ದರು ಕೆಳಕ್ಕೆ. ಇನ್ನೆಂದೂ ಹೇಳಲಿಕ್ಕೆ ಆಗಲ್ಲ ಅಂತ ನಿಮಗೆ ಗೊತ್ತಾಗ್ಬಿಟ್ಟು ನೀವು ಡಿಪ್ರೆಷನ್ಗೆ ಹೋಗ್ತೀರಿ. ಸಾವು ಅನ್ನೋದರ ಕದವನ್ನು ತಟ್ತೀರಿ. ಸಾವು ಅನ್ನುವ ಕದವನ್ನು ತಟ್ಟುತ್ತೀರಿ. 10 ಸಲ ಪ್ರಯತ್ನ ಪಟ್ಟಿರ್ತೀರಿ. ಯಾರೆಲ್ಲ ಕೂಡ ಇದ್ದರೂ ಒಮ್ಮೆ ಜ್ಞಾಪಕ ಮಾಡಿಕೊಳ್ಳಿ ಅಂಥವರು. ಆ ನಂತರ ಆ ದಶಾ ಚೇಂಜ್ ಆದಾಗ ನಿಮ್ಮಷ್ಟು ಧೈರ್ಯ, ಯಾಕಂದರೆ ನೀವು ಪ್ರಾಮಾಣಿಕವಾಗಿರಬೇಕಿಲ್ಲಿ. ನೀವು ಪ್ರಾಮಾಣಿಕವಾಗಿ ಇದ್ದು ನಾನು ದೇಶ ಸೇವೆಗಾಗಿಯೇ ಮುಡುಪಾಗಿರೋದು ಅಂತೇಳಿ ಇನ್ನು ದೇಹ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ಹೋಗ್ತಾ ಇರೋ ಕಾಲ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು. ಒಟ್ಟಾರೆ ಧೈರ್ಯ ಕಳ್ಕೊಳ್ಳಬಾರ್ದು. ನೀವು ಎಷ್ಟು ತರಹದ ಫ್ರಸ್ಟ್ರೇಷನ್ಸ್ ಅನುಭವಿಸಿದ್ದರೂ
ನೀವು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಮುಂದುವರಿಯಬೇಕಾದರೆ ಅದೇ ಹೇಳ್ತಿರೋದು. ಇನ್ನೂ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದೀರಿ ಅಂತಂದರೆ ಹಾಲು, ಅಕ್ಕಿ, ಹೆಚ್ಚು ತರಕಾರಿಗಳು ದಾನ ಮಾಡ್ಕೊಳ್ಳಿ. ಈ ಹಾಲು ಮೇಜರಾಗಿ ನೀವು ಉಪ್ಪನ್ನು ದಾನ ಮಾಡ್ತಾ ಬನ್ನಿ. ತರಕಾರಿಗಳನ್ನು ಎಲ್ಲಿಯಾದರೂ ದೇವಸ್ಥಾನದ ತುಲಾಭಾರ ಮಾಡುವಂಥದ್ದು, ತರಕಾರಿಗಳನ್ನು ಏನಾದರೂ ತುಲಾಭಾರ ಮಾಡಿ ನೀವು ದಾನ ಮಾಡಿಬಿಡ್ತೀನಿ ಅಂತಂದ್ರೆ ಆ ಸಂದರ್ಭದಲ್ಲಿ ದಿಢೀರ್ ಧೈರ್ಯ ತಂದುಕೊಳ್ತೀರಿ. ಅಷ್ಟು ಶಕ್ತಿ ಭಗವಂತ ಯಾರ್ಯಾರು ಊಟ ಮಾಡ್ತಾರೆ ಗೊತ್ತಿಲ್ಲ, ಅಷ್ಟೋ ಜನದ ಶಕ್ತಿ ನಿಮಗೆ ಟ್ರಾನ್ಸ್ಫರ್ ಆದಾಗೇನೆ. ಅಷ್ಟು ಅದ್ಭುತ. ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಕೊಟ್ಟು ನೀವು ಮಾಡಿದ್ದೆ ಆದರೆ ಈ ತರಹದ ಅಂತಹ ಸಂದರ್ಭ ನಿಮಗೆ ಸನ್ನಿವೇಶ ಕಾಣಿಸ್ಕೊಳ್ತಾ ಇದೆ, ಅಥವಾ ಈಗಾಗಲೇ ನಾನು ಆ ರೀತಿ ಕುಸಿದು ಬಿದ್ದಿದ್ದೇನೆ ಅಂತಂದರೆ ಈ ಪ್ರಯತ್ನವನ್ನು ಒಂದು ಸಲ ಮಾಡ್ಕೊಳ್ಳಿ. ಸರ್ವತ್ರ ನೀವು ಎದ್ದೇಳುತ್ತೀರಿ, ಆಚೆ ಬರ್ತೀರಿ ಪ್ರೀತಿಯ ಬಂಧುಗಳೇ. ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿಗೆ ಕರ್ಮಕಾರಕನಲ್ವಾ, ಹೋಗಿ ಶನಿಗೆ ಸರೆಂಡರ್ ಆಗಿಬಿಡಿ. ಶನಿಯ ಇಷ್ಟತಿಥಿ, ಶನಿಯ ಆ ಒಂದು ಜನ್ಮತಿಥಿ ನಾನು ಯಾವಾಗಲೂ ಹೋಗಿ ಬರ್ತಾ ಇದ್ದದ್ದು ಬಹುಶಃ ನಿಮಗೆಲ್ಲ ಸುಮಾರು ಸಲ ತಿಳಿಸಿದ್ದೇನೆ. ಅಂತಹ ಶನಿಯ ಜನ್ಮತಿಥಿ ಅಮಾವಾಸ್ಯೆಯಲ್ಲಿ ನೀವು ಕ್ಷೇತ್ರದಲ್ಲಿ ಹೋಗುವಂಥದ್ದು, ನಿಮಗೆ ಶಕ್ತಿಯಾನುಸಾರ ದಾನ ಧರ್ಮ ಯಾರು ಕಾಣಿಸ್ಕೊಂಡು ಮ್ಯಾ ಅಂದರೂ ಕೊಡಬೇಕು, ನೀವು ಬಾ ಅಂದರೂ ಕೊಡಬೇಕು, ನೀವು ಏನಾಗುತ್ತೆ ಅದು ಕೊಡ್ತಾ ಬರಬೇಕು. 1 ರೂಪಾಯಿ ಕೊಡ್ತೀರೋ 10 ರೂಪಾಯಿ ಕೊಡ್ತೀರೋ ಏನೋ ಒಂದು ಕರ್ಮ ಕಳೀಲೇಬೇಕಲ್ಲ, ಅಂದರೆ ಆಯಿಲ್ ತೆಗಿಬೇಕಲ್ಲ, ಸರ್ವಿಸ್ ಮಾಡಬೇಕಲ್ಲ, ಹಳೆ ಆಯಿಲ್ ತೆಗಿಬೇಕಲ್ಲ, ಅದಕ್ಕೆ ಪೂರ್ಣವಾಗಿ ಇದೆಲ್ಲ ಮಾಡಿಕೊಳ್ತಾ ಆಮೇಲೆ ಎದ್ದು ಬರ್ತೀರಿ. ನಿಮ್ಮಂಥ ಧೀರ ನಾಯಕ, ಉದ್ದಂಡ ನಾಯಕ ಮತ್ತೊಬ್ಬರಿಲ್ಲ. ಹಾಗೆ ಬೆಳೆದೇ ತೀರ್ತೀರಿ. ಈ ರೆಮಿಡಿಗಳನ್ನ ಮಾಡ್ಕೊಳ್ಳಿ. ಅಂತ ತನಕ ತಲುಪಿದ್ದರೆ ನಿಮ್ಮ ಜಾತಕ ರೀತಿಯ ನೋಡಿದರೆ ನೀಚತ್ವದ ಗ್ರಹ ಎಲ್ಲಿತ್ತೋ ಅದೇ ನಿಮ್ಮನ್ನು ಆಳೋ ಗ್ರಹ ಆಗಿರುತ್ತೆ. ಅಂಥ ಸಂದರ್ಭ ಮೈನಸ್ ಆದರೆ ಏನು ಮಾಡ್ತೀರಿ ಹೇಳಿ? ನಿಮ್ಮವರು ಆಗಿರಬಹುದು, ನಿಮ್ಮ ಕುಟುಂಬದವರಾಗಿರಬಹುದು, ಅಣ್ಣ ತಮ್ಮಂದ್ರೆ ಎಲ್ಲರೂ ಆವಾಗಲೇ ನಿಮಗೆ ಬಾಣಗಳು ಬಿಡ್ತಾರೆ, ಸಹಸ್ರ ಬಾಣಗಳು ಬಿಡ್ತಾರೆ. ನಿಮ್ಮನ್ನು ಸಾಯಲಿಕ್ಕೂ ಬಿಡಲ್ಲ, ಬದುಕಲಿಕ್ಕೂ ಬಿಡಲ್ಲ. ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದೀನಿ ಅಂತಂದರೆ ಬಹುಶಃ ನೀವು ಮಾಡಲೇಬೇಕಾಗಿರೋವಂಥದ್ದು ನಾನು ಹೇಳಿದಾಗೆ ಉಪ್ಪು, ಹಾಲು ಆವಾಗವಾಗ ದಾನ ಮಾಡಿಕೊಡಿ. ಎಷ್ಟು ಬೇಕಷ್ಟು ದಾನ ಮಾಡಿ, ನಿಮ್ಮ ಶಕ್ತಿ ಅನುಸಾರ. ತರಕಾರಿ ದಾನ ಮಾತ್ರ ತುಲಾಭಾರ ಅಂತ ಅದಕ್ಕೆ ಒಂದು ಕ್ಷೇತ್ರದಲ್ಲಿ ಮಾಡಿರ್ತಾರೆ, ತೂಕದಲ್ಲಿ ಮಾಡಿಸಿ ಶಾಸ್ತ್ರೋಕ್ತವಾಗಿ ಅದನ್ನು ಮಾಡಿಸ್ತಾರೆ. ಅದನ್ನು ಮಾಡಿಬಿಡಿ ಪ್ರೀತಿಯ ಬಂಧುಗಳೇ. ಖುಷಿಯಾಗಿ ಆಚೆ ಬರ್ತೀರಿ, ಆನಂದದ ಜೀವನ ಮಾಡ್ತೀರಿ ನನ್ನ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ, ಈ ಥರ ಸಮಸ್ಯೆ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿರೋದಿಲ್ಲ. ಈ ಥರ ಡಿಪ್ರೆಷನ್ ಅಥವಾ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಪದೇ ಅಂತಂದರೆ ಹಾಲು ಹಾಗೆ ಉಪ್ಪನ್ನು ಹೇಗೆ ಅವ್ರು ದಾನ ಮಾಡಬೇಕು, ಇನ್ನು ತರಕಾರಿಗಳನ್ನು ಹೇಗೆ ತುಲಾಭಾರ ಮಾಡಿಸ್ಬೇಕು, ಸಾಕಷ್ಟು ವಿಚಾರಗಳನ್ನು, ಇನ್ನು ಅಮಾವಾಸ್ಯೆಯನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ಜೀವನದಲ್ಲಿ ಕೂಡ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ, ಇದರಿಂದ ನೀವು ಹೊರಗಡೆ ಬರಬೇಕು ಅಂತಂದರೆ ಗುರುಗಳು ಈಗಷ್ಟು ತಿಳಿಸಿರುವಂಥ ಈ ರೆಮಿಡಿಯನ್ನು ಫಾಲೋ ಮಾಡಿ. ನಮಸ್ಕಾರ.